ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಆರ್ಗಾನಿಕ್ ಬೆಲ್ಲದಿಂದ ಒಂದು ಒಳ್ಳೆ ಸ್ವೀಟ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಆರ್ಗಾನಿಕ್ ಬೆಲ್ಲ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಒಮ್ಮೆ ಈ ಬೆಲ್ಲದಿಂದ ಈ ಸ್ವೀಟ್ನ ರೆಡಿ ಮಾಡಿ ನೋಡಿ, ತುಂಬಾ ಸಖತ್ತಾಗಿ ಇರುತ್ತೆ. ಹಾಗೆ ನೀವು ಈ ಅಂಗನವಾಡಿ ಬೆಲ್ಲದಿಂದ ಮಾಡಿದ್ದೀರಿ ಅನ್ನೋದು ಕೂಡ ಗೊತ್ತಾಗಲ್ಲ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವ ರೀತಿ ಮಾಡೋದು, ಹಾಗೆ ಅಂಗನವಾಡಿ ಬೆಲ್ಲದಿಂದ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಈ ರೀತಿ ಒಮ್ಮೆ ಮಾಡಿ ನೋಡಿ. ಫಸ್ಟ್ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಆರ್ಗಾನಿಕ್ ಬೆಲ್ಲನ ತೊಗೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ನಾವು ಇಲ್ಲಿ ಆರ್ಗಾನಿಕ್ ಬೆಲ್ಲದಿಂದ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿ ನಾನು ಮಾಡಿದ್ದೀನಿ. ಹಾಗೆ ನಾನು 1 ಕಪ್ ಆಗುವಷ್ಟು ಈ ಬೆಲ್ಲಕ್ಕೆ ನಾನು 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀವು ಸಿಹಿ ಸ್ವಲ್ಪ ಜಾಸ್ತಿ ಅಂದರೆ ನೀವು ಅರ್ಧ ಕಪ್ ನೀರನ್ನು ಕೂಡ ಹಾಕ್ಕೋಬೋದು. ನಾನು 3/4 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಇದನ್ನು ಒಂದು ಸ್ಪೂನಿಂದ ಅಥವಾ ಒಂದು ಚಮಚದಿಂದ ಇದರಲ್ಲಿ ಯಾವುದೇ ಕೂಡ ಬೆಲ್ಲದ ಈ ರೀತಿ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕರಗಿಸ್ಕೊಳ್ಳಿ. ನೀವು ಬೇಕಾದರೆ ಸ್ವಲ್ಪ ಒಲೆಯಲ್ಲಿ ಕೂಡ ಇಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೋದು. ಈ ಸ್ಪೂನಿಂದನೇ ಚೆನ್ನಾಗಿ ಬೆಲ್ಲ ಕರಗ್ತು, ಹಾಗಾಗಿ ನಾನು ಸ್ಪೂನಿಂದನೇ ಈ ರೀತಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಆದಷ್ಟು ಸ್ವಲ್ಪ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ನಾನು ತಗೊಂಡಿದ್ದೀನಿ. ಈ ಬೆಲ್ಲ ಕಸ ಕಟ್ಟಿ ಇರುತ್ತಲ್ವ, ಹಾಗಾಗಿ ಇದನ್ನು ಬೆಲ್ಲನ ಸೋಸ್ಕೊಂಡಿದ್ದೀನಿ. ಹಾಗೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು ಸ್ವಲ್ಪ ಸೋಯಿಸ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ಹಾಗೆ 1 ಏಲಕ್ಕಿ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಏನು ಆರ್ಗಾನಿಕ್ ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕಿ ಚೆನ್ನಾಗಿ ಆದಷ್ಟು ಗಂಟುಗಳು ಇಲ್ಲದೆ ಇರೋ ಥರ ಹದವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲು ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಫಾಲೋ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಅವ್ರಿಗೂ ಕೂಡ ಈ ಅಂಗನವಾಡಿ ಬೆಲ್ಲದಿಂದ ಹೆಲ್ದಿ ಆದಂತಹ ಈ ಬೋಂಡನ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಈ ರೀತಿ ಮಾಡಿ ನೋಡಿ, ನಿಜವಾಗ್ಲೂ ಅಂಗನವಾಡಿ ಬೆಲ್ಲದಿಂದ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಇದನ್ನು ನಾವು ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 10 ನಿಮಿಷ ಅಥವಾ 1 ತಾಸಾದರೂ ಇದನ್ನು ಸ್ವಲ್ಪ ನೆನೆಸೋಕೆ ಬಿಡ್ತಾ ಇದ್ದೀನಿ ನಾನು. ಒಂದು 10ರಿಂದ 15 ನಿಮಿಷ ಆದಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಚೆನ್ನಾಗಿ ಬಿಸಿ ಆಗಿರಬೇಕು. ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಸ್ವಲ್ಪನಾಗಿ ಉಂಡೆ ಥರ ಮಾಡಿ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡ್ಬಿಟ್ಟು ಉಂಡುಂಡೆನಾಗಿ ಈ ರೀತಿ ಮಾಡಿದರೆ ತುಂಬಾ ಸಖತ್ತಾದಂಥ ಈ ಸ್ವೀಟು ರೆಡಿ ಆಗುತ್ತೆ. ಹಾಗೆ ನೀವು ಈ ಸ್ವೀಟಿಗೆ ಏನಂತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾವು ಇದಕ್ಕೆ ಗಾರ್ಗಿ ಅಂತ ಕರಿತೀವಿ. ನೀವು ಸೈಡಿಗೆ ಏನಂತ ಕರೀತಾರೆ ಈ ಸ್ವೀಟ್ಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ಆದಷ್ಟು ಒಂದು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇದನ್ನು ಗೋಲ್ಡನ್ ಕಲರ್ ಆಗುವವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬಾ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಈ ಮಳೆ ಸೀಸನ್ನಲ್ಲಂತೂ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾದಂತಹ ಈ ಗಾರ್ಗಿನ ನೀವು ರೆಡಿ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಜವಾಗ್ಲೂ ಇದು ಅಂಗನವಾಡಿಯಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ